ಇವತ್ತು ಒಂದು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಗ್ಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ದುಡ್ಡು ಹಾಕಿದ್ರೆ 20% ಕೊಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಭಾಳ ಪ್ರಮುಖ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 20% ಕೊಡ್ತೀವಿ ಅಂತಂದವರು ವಾಪಸ್ ಗ್ಯಾರಂಟಿ ಕೊಡ್ತೀವಿ ಅಂತ ಯಾವುದೂ ಇರಲ್ಲ. ಆದರೆ ನಮ್ಮ ಜೊತೆ ಜೆನ್ಯೂನಾಗಿ ಒಂದೊಳ್ಳೆಯ ಬಿಸ್ನೆಸ್ ಆಪರ್ಚುನಿಟಿ ತಂದಿದ್ದಾರೆ. ನನ್ನ ಪರಮ ಆಪ್ತರು ಕೂಡ ರಾಜೇಶ್ ಅಂತೇಳಿ, ಅವ್ರ ಹತ್ರನೇ ಕೇಳ್ಕೊಂಡ ಏನು ವಿಶೇಷ ಆಪರ್ಚುನಿಟಿ, ಏನೆಲ್ಲ ಬೆನಿಫಿಟ್ ಇದೆ ಇನ್ವೆಸ್ಟ್ಮೆಂಟ್ ರೀತಿ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಜಯಕೀರ್ತಿ ಅವರೇ, ನಮಸ್ಕಾರ ಎಲ್ಲರಿಗೂ. ಇದು ಇವೆಂಟ್ಸ್ ಆಟೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವತ್ತಿಂದ ಇವೆಂಟ್ಸ್ ರೆಂಟಲ್ಸ್ ಅಂತ ಒಂದು ಹೊಸ ಮಾಡ್ಯೂಲ್ನ ಬೆಂಗಳೂರು ಮಾರ್ಕೆಟ್ನಲ್ಲಿ ಶುರು ಮಾಡ್ತಾ ಇದ್ದೀವಿ. ಇದು ತುಂಬ ಸಿಂಪಲ್ ಆಗಿದೆ. ಇನ್ವೆಸ್ಟರ್ಸ್ಗೆ ಪ್ರತಿಯೊಬ್ಬರಿಗೂ ಪ್ಯಾಸಿವ್ ಇನ್ಕಮ್ ಬೇಕು, ನಮಗೆ ಅಡಿಷನಲ್ ಇನ್ಕಮ್ ಬೇಕು ಅಂತ ಆಸೆ ಇರುತ್ತೆ. ಆದರೆ ಯಾವ ರೀತಿ ಎಲ್ಲಿ ದುಡ್ಡು ಹೂಡಿಕೆ ಮಾಡಿದ್ರೆ ಕಷ್ಟನ ಸುಖನ ಭಯ ಎಲ್ಲ ಇರುತ್ತೆ. ಈಗಿನ ಕಾಲದಲ್ಲಿ ನಮ್ಮದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿದ್ದ ಗೌರ್ಮೆಂಟ್ ಗವರ್ನೆನ್ಸ್ನಲ್ಲೇ ಇರ್ತೀವಿ. 1 ಲಕ್ಷ ರೂಪಾಯಿಯಿಂದ ನಮ್ಮ ಕಂಪ್ನಿನಲ್ಲಿ ಹೂಡಿಕೆ ಮಾಡ್ಬೋದು. 1 ಲಕ್ಷ ಹೂಡಿಕೆ ಮಾಡಿದವರಿಗೆ ಅವ್ರ ಹೆಸರಲ್ಲೇ ಒಂದು ಗಾಡಿ ಪರ್ಚೇಸ್ ಆಗಿ ಅವ್ರ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ. ಅವರು ನಮಗೆ ಬಾಡಿಗೆ ಕೊಟ್ಟಂಗೆ ಅಗ್ರಿಮೆಂಟ್ಸ್ ಆಗುತ್ತೆ. ಅಲ್ಲಿಂದ 36 ತಿಂಗಳು ಅವರಿಗೆ ಪ್ರತಿ ತಿಂಗಳು 4,000 ರೂಪಾಯಿ ರೀತಿಯಲ್ಲಿ ವಾಪಸ್ ಕೊಡ್ತೀವಿ. 36 ತಿಂಗಳಾದಮೇಲೆ ಕಾಂಟ್ರಾಕ್ಟ್ ಕ್ಲೋಸ್ ಆದಾಗ ಆ ಗಾಡಿಯ ಕೂಡ ಮಾರೋದಕ್ಕೆ ಸಹಾಯ ಮಾಡಿ ಆ ಗಾಡಿ ಮಾರ್ದಾಗ ಬರೋ ದುಡ್ಡನ್ನು ಕೂಡ ಇನ್ವೆಸ್ಟರ್ಗೆ ವಾಪಸ್ ಕೊಡ್ತೀವಿ. ಈ ರೀತಿ ಮಾಡೋದ್ರಿಂದ ಏನೂ ಕೆಲಸ ಮಾಡದೇನೆ ಅವ್ರಿಗೆ ಪ್ರತಿ ತಿಂಗಳು ಆದಾಯ ಬರೋಕ್ಕೆ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಹಾಗೆಯೇ ನಿಮ್ಮ ಹತ್ರ ಈಗ ಗಾಡಿ ಇಲ್ಲ ಅಂದರೆ ಕೆಲಸ ಕೊಡೋದಿಲ್ಲ ಅಂಥವ್ರಿಗೋಸ್ಕರ ನಾವು ಪ್ರತಿ ತಿಂಗಳು ಬಾಡಿಗೆಗೆ ಗಾಡಿ ನಾವು ಕೊಟ್ಟು ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಅಂತ ಬರ್ತಾ ಇದ್ದೀವಿ. ಇದಕ್ಕೆ ಗಿಗ್ ವರ್ಕರ್ಸ್ ಇರ್ಬೋದು, ಝೊಮ್ಯಾಟೊ, ಕ್ಯೂ ಕಾಮರ್ಸ್ ಇರ್ಬೋದು, ಬೆಂಗಳೂರಿಗೆ ಹೊಸದಾಗಿ ಬಂದಿರೋಂಥ ಹೊಸ ಗ್ರ್ಯಾಜುಯೇಟ್ಸ್ಗೆ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ. ಒಂದು ಗಾಡಿ ಅಂದರೆ 1,00,000 ರೂಪಾಯಿ ಬೇಕು. ಅದಕ್ಕೆ ನಾವು ಅಂಥವ್ರಿಗೋಸ್ಕರ ಜಾಬ್ ಆಪರ್ಚುನಿಟಿನೂ ಕೊಡ್ತಾ ಇದ್ದೀವಿ. ಒಂದು ಜಾಬ್ ಆಪರ್ಚುನಿಟಿ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದು ಗಾಡಿ ಬೇಕಂತ ಅವ್ರ ಬಾಡಿಗೆಗೂ ನಾವೇ ಕೊಡ್ತೀವಿ. ಈ ರೀತಿಯಾಗಿ ನಾವು ಕರ್ನಾಟಕದಲ್ಲಿ ಮುಂದಿನ 3 ವರ್ಷದಲ್ಲಿ ಮಿನಿಮಮ್ 10,000 ಗಾಡಿ ಈ ಥರ ಬಾಡಿಗೆ ಕೊಟ್ಟು 10,000 ಫ್ಯಾಮಿಲೀಸ್ಗೂ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಇದ್ದೀವಿ. ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಕಂಪ್ನಿಯಲ್ಲಿ ಹೂಡಿಕೆದಾರರಾಗಿ ಬರ್ಬೋದು, ಅಥವಾ ನಿಮ್ಮ ಗಾಡಿ ಬೇಕಂದ್ರೆ ಬಾಡಿಗೆದಾರರಾಗಿ ಬರ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಯಾವುದೇ ಮೂಲೆಯಿಂದ ಬೆಂಗಳೂರಿಗೆ ಬರಬೇಕು, ಬದುಕು ಕಟ್ಕೋಬೇಕು ಅಂತ 0% ಬಂದರೂ ಆತನಿಗೂ ಒಂದು ಅವಕಾಶ ಇದೆ. ಗಿಗ್ ವರ್ಕರ್ಸ್ ಆಗಿ ಬೇರೆ ಬೇರೆ ಸಂದರ್ಭದಲ್ಲಿ. ಅದೇ ರೀತಿ ನಮಗೊಂದು ಪ್ಯಾಸಿವ್ ಇನ್ಕಮ್ ಬೇಕು, ನನಗೊಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬೇಕು ಅನ್ನೋರ್ಗೂ ಒಂದು ಒಳ್ಳೆಯ ಇಲ್ಲಿ ಆಪರ್ಚುನಿಟಿ ಇದೆ. ಸಾಮಾನ್ಯವಾಗಿ ನಮ್ಗೆ ಹೇಳ್ತಿರ್ತಾರೆ ಸ್ಪೆಸಿಫಿಕ್ ಇಸ್ ಟೆರಿಫಿಕ್ ಅಂತ. ಈ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಯಾರಿಗಾದ್ರೂ ಆಪರ್ಚುನಿಟಿ ಬಗ್ಗೆ ಹೇಳಿದ್ರೆ ಯಾವ್ದಾದ್ರು ಟಾರ್ಗೆಟ್ ಇಂಥವ್ರಿಗೆ ಅಂತ ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳ್ಬೋದಾದ್ರೆ ಸ್ಪೆಸಿಫಿಕ್ ಇಸ್ ಟೆರಿಫಿಕ್ ಅಂತ ಹೇಳ್ತೀರಾ? ನಿಮ್ಮ ಹತ್ರ ಒಂದೇ 1 ಲಕ್ಷ ರೂಪಾಯಿ ಇದ್ರು ಬನ್ನಿ, ನಮ್ಮ ಜೊತೆ ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟರ್ ಆಗಿ, ಚಾನೆಲ್ ಪಾರ್ಟ್ನರ್ ಆಗಿ ಜೊತೆಗೆ ಬೆಳೆಯೋಣ. ನೀವು ಚೆನ್ನಾಗಿರ್ತೀರ, ನಾವು ಚೆನ್ನಾಗಿರ್ತೀವಿ. ನೀವು ಹೂಡಿಕೆ ಮಾಡ್ತೀರಾ, ನಾವು ದುಡಿತೀವಿ, ನಿಮಗೆ ಲಾಭನ ಶೇರ್ ಮಾಡ್ಕೊತೀವಿ. ಗೊತ್ತಾಯ್ತಲ್ಲ? 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಸಿಂಪಲ್, ಸ್ಪೆಸಿಫಿಕ್ ಆಗಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಟೆರಿಫಿಕ್ ಲಾಭಗಳು ನಿಮ್ಮ ಮುಂದೆ ಇದೆ. ಧನ್ಯವಾದಗಳು, ನಮಸ್ಕಾರ.